ಒಂದು 2-3 ಇನ್ಸಿಡೆಂಟ್ ಮಾತ್ರ ನನ್ನ ಗಮನಕ್ಕೆ ಬಂತು. ಗಮನಕ್ಕೆ ಬಾರದೇ ಇರೋದು ನನಗೆ ಗೊತ್ತಿಲ್ಲ. ಯಾರೋ ಒಬ್ರು ನಮ್ಮ ಪ್ರೋಟೋಕಾಲ್ ಗಾಡಿಯಲ್ಲಿ ಬರ್ತಾ ಅವ್ರೇನಾದರೂ ಪ್ರೋಟೋಕಾಲ್ನವರು ತಡೆದ್ರೆ ನೀವು ಅದನ್ನ ತಳ್ಳಿ ಒಳಗೆ ನುಗ್ಗಿ ನಾನು ಇದೀನಿ ನೋಡ್ಕೋತೀನಿ ಅಂತ ಯಾರೋ ಒಬ್ರು ಹೇಳಿದ್ರು ಅಂತ ನನ್ನ ಕಿವಿಗೆ ಬಿತ್ತು. ಒಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟು, ಸಮಯ ಮುಗಿದ ಮೇಲೆ ಬಂದವರೊಬ್ರು ನೇರವಾಗಿ ಗಾಡಿ ತಗೊಂಡು ಬಂದಿದ್ದು ಒಂದು ಇನ್ಸಿಡೆಂಟು ಈ ರೀತಿ ಆಗಿದೆ. ಇನ್ನೊಬ್ರು ಯಾರೋ ಹೀಗೆ ನಾವು ಕುಟುಂಬದವರಿಗೆ ಗರ್ಭಗುಡಿಗೆ ಬಿಡ್ತೇವೆ, ಸಿಬ್ಬಂದಿಗೆ ಬಿಡಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ನೋಡ್ತೀವಿ ನಿಮ್ಮನ್ನ ಅಂತ ಮುಂದಿನ ವರ್ಷ ನೋಡ್ಕೋತೀವಿ ಅಂತ ಹೇಳಿದ್ದು ಒಂದು ಘಟನೆ ಆಗಿದೆ. ಇನ್ನೊಬ್ರು ಯಾರೋ ಹಿಂಗೆ ಸಿಟ್ಟಿಗೆ PIL ಹಾಕಿ ತೆಗಿತೀವಿ ಎಲ್ಲ ಹೊರಗಡೆ ಅಂತ ಹೇಳಿದ್ದು. ಹೀಗೆ ಎಲ್ಲ ನನ್ನ ಈ 4 ಎಪಿಸೋಡು ನನ್ನ ಕಿವಿಗೆ ಬಿದ್ದಿದ್ದು. 26 ಲಕ್ಷದಲ್ಲಿ 4 ಎಪಿಸೋಡು. ಅದಿರಲಿ, ಈಗ ನಾವು ಸಾರ್ವಜನಿಕರ ಹಿತದಲ್ಲಿ ಒಂದು ಫರ್ಮ್ ಸ್ಟ್ಯಾಂಡ್ ತಗೊಂಡ್ರೆ ಅದರ ಪರಿಣಾಮಗಳನ್ನು ಎದುರಿಸೋದಕ್ಕೂ ನಾವು ತಯಾರಿರಬೇಕು. ಆದರೆ ಇವ್ರು ಯಾರು ಈ ರೀತಿ ಕಾಮೆಂಟ್ ಮಾಡಿದ್ರು ಅವ್ರು ಯಾರು ರಾಜಕಾರಣಿಗಳಲ್ಲ. ತಮ್ಗೆ ಹೇಳ್ತಾ ಇದ್ದೇನೆ, ಯಾರು ರಾಜಕಾರಣಿಗಳಲ್ಲ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರಂಗದಿಂದ ಬಂದಂಥವರು ಈ ರೀತಿ. ಅದು ಬಿಡಿ, 26 ಲಕ್ಷದಲ್ಲಿ 1, 2, 3, 4 ಲೆಕ್ಕ ಹಾಕಕ್ಕಾಗುತ್ತಾ ನಾವು? 90% ಜನ ಹಾಸನಾಂಬೆ ಥರ ಹಸನ್ಮುಖಿಯಾಗಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.